ವೆಲ್ಕಮ್ ಟು ವಿಕ್ಟ್ರಿ ವರ್ಷ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಒಂದು ಪೌಷ್ಟಿಕರವಾದಂಥ ಅಡುಗೆನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದುವೇ ಅಕ್ಕಿ ತಾಲಿಪಟ್ಟಿನ ಜೊತೆಗೆ ಕಾಯಿ ಚಟ್ನಿ ರೆಸಿಪಿ. ಸೊ ಈ ಅಕ್ಕಿ ತಾಲಿಪಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಈಗ ಅಕ್ಕಿ ತಾಲಿಪಟ್ಟಿಗೆ 2 ದೊಡ್ಡ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ. ಈಗ ಒಂದು 2 ಟೀ ಸ್ಪೂನ್ ಅಷ್ಟು ಅಜ್ವಾನ, ಈಗ 1/4 ಟೀ ಚಮಚದಷ್ಟು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಕೊತ್ತಂಬರಿ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕೊತಾ ಇದ್ದೀವಿ. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲ ತರಕಾರಿಗಳು ಚೆನ್ನಾಗಿ ಸ್ಮೂತಾಗಿ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಕೋಟ್ ಆಗೋ ರೀತಿ ನೀಟಾಗಿ ಎಲ್ಲವೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಗಂಟಿಲ್ದಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಾಲಿಪಟ್ಟಿನ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಈ ರೀತಿ ತಯಾರು ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಕ್ಕಿ ತಾಲಿಪಟ್ಟಿಗೆ ನೀವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಸೊ ಈ ಪ್ರೋಸೆಸ್ನ ನೀವು ಇದೇ ಥರ ಮಾಡಿದ್ರೆ ಈ ಥರ ನೀವು ಶೇಪ್ ಕೊಟ್ಕೊಂಡು ದೊಡ್ಡ ದೊಡ್ಡ ಅಕ್ಕಿ ತಾಲಿಪಟ್ಟಿಗೆ ಉಂಡೆಗಳನ್ನ ಮಾಡ್ಕೋಬೋದು. ಈ ಅಕ್ಕಿ ತಾಲಿಪಟ್ಟನ್ನು ನಾವು ಪ್ರೆಸ್ನಲ್ಲಿ ಮಾಡ್ಕೊತಿದ್ದೀವಿ. ಸೊ ನಮಗೆ ಬ್ರೇಕ್ಫಾಸ್ಟ್ ಬೇಗ ಆಗಬೇಕು ಅನ್ನೋದು ಎಷ್ಟು ಮುಖ್ಯನೋ, ಸೊ ಹಾಗಾಗಿ ನಾವು ಪ್ರೆಸ್ನಲ್ಲಿ ಮಾಡ್ಕೊತಾ ಇದ್ದೀವಿ. ಸೊ ಬೆಳಗಡೆ ನಾವು ಬೇಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ತಗೋಬೇಕಾಗತ್ತೆ. ಸೊ ಹಾಗಾಗಿ ನಾವು ಪ್ರೆಸ್ನಲ್ಲಿ ಈ ಥರ ಮಾಡೋದ್ರಿಂದ ಅಕ್ಕಿ ತಾಲಿಪಟ್ಟನ್ನು ನಾವು ಈ ರೀತಿ ಮಿಶ್ರಣ ಮಾಡಿಕೊಂಡು ಬೇಗ ಮಾಡೋದ್ರಿಂದ ಸೊ ನಮಗೂ ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ ಆಗಿರೋದ್ರಿಂದ ನಾವು ಪ್ರೆಸ್ನಲ್ಲಿ ಮಾಡ್ಕೊತಾ ಇದ್ದೀವಿ. ಸೊ ಈ ರೀತಿ ನಾವು ಪ್ರೆಸ್ನಲ್ಲಿ ಉಳ್ಳೆನ ಇಟ್ಬಿಟ್ಟು ಅದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗ ತಾಲಿಪಟ್ಟು ರೆಡಿಯಾಗಿದೆ. ಸೊ ಈ ರೀತಿ ನಾವು ಮಾಡ್ಕೊತಾ ಇದ್ದೀವಿ. ಸೊ ನಾವು ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳು ಹೇಳಿದ್ವಲ್ಲ, ಸೊ ನೀವು ಅದನ್ನು ರಾತ್ರಿನೇ ಹೆಚ್ಚಿಟ್ಕೊಂಡ್ರೆ ಬೆಳಗ್ಗೆ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಅದರಲ್ಲೂ ನೀವು ಲಟ್ಟಿಸ್ಬೇಕಾಗೇನು ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಪ್ರೆಸ್ ಇದ್ದರೆ ಅಥವಾ ನೀವು ಪ್ರೆಸ್ಸನ್ನು ಈ ಥರ ತೊಗೊಂಡು ಬಂದು ನೀವು ಮಾಡೋದಾದರೆ ನಿಮಗೆ ಬೆಳಗಿನ ಬ್ರೇಕ್ಫಾಸ್ಟು ತುಂಬ ಸುಲಭ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ನಾವು ಪ್ರೆಸ್ನಲ್ಲಿ ಮಾಡ್ತಾ ಇರೋದು. ಸೊ ನೀವು ರಾತ್ರಿನೇ ಎಲ್ಲ ಹೆಚ್ಚಿಟ್ಕೊಂಡು ನೀವು ಬೆಳಗ್ಗೆ ಈ ಥರ ರೆಡಿ ಮಾಡಿಕೊಂಡು ಪ್ರೆಸ್ನಲ್ಲಿ ಮಾಡೋದಾದರೆ ನಿಮಗೂ ತುಂಬ ಸುಲಭ ಆಗುತ್ತೆ. ಹಾಗೂ ಪೌಷ್ಟಿಕರ ಆರೋಗ್ಯಕರವಾದಂತಹ ಈ ಒಂದು ಅಕ್ಕಿ ತಾಲಿಪಟ್ಟನ್ನು ನೀವು ದಿಢೀರಾಗಿ ಮಾಡ್ಕೋಬೋದು. ಈಗ ಒಂದು ಸಾಟರ್ಡೆ ಸಂಡೇಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ನಿಮಗೆ ನೀವೇ ಮನೇಲಿ ಮಾಡಿದಿರೋ ಒಂದು ಖುಷಿನೂ ಸಿಗುತ್ತೆ. ಸೊ ನೋಡಿ, ಈ ರೀತಿ ತಾಲಿಪಟ್ಟು ಸಿದ್ಧವಾಗ್ತಾ ಇದೆ. ಸೊ ಇದು ಒಂದು ಸೈಡ್ ಬೇಯ್ತಾ ಇದೆ, ಇನ್ನೊಂದು ಸೈಡು ಬೇಯಿಸ್ಬೇಕಾಗತ್ತೆ. ಸೊ ಅವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿ ರುಚಿಯಾಗಿ ಸಿಗುತ್ತೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ತಾಲಿಪಟ್ಟು ಸಿದ್ಧವಾಗ್ತಿದೆ ಅಂತ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 2 ಸೈಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಸೊ ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕಷ್ಟೇ. ಅವಾಗ ನಮಗೂ ಕೂಡ ಅಕ್ಕಿ ತಾಲಿಪಟ್ಟಿನ ಒಂದು ಟೇಸ್ಟ್ ಕೂಡ ಸಿಗುತ್ತೆ. ನೋಡಿ, ಈ ಥರ ಅಕ್ಕಿ ತಾಲಿಪಟ್ಟಿನ ಎಲ್ಲ ಉಂಡೆಗಳನ್ನ ಈ ರೀತಿ ಮಾಡ್ಕೋಬೇಕು. ನಂತರ ಈ ರೀತಿ ಪ್ರೆಸ್ ಮುಖಾಂತರ ನಾವು ಈ ಅಕ್ಕಿ ತಾಲಿಪಟ್ಟಿನ ಪ್ರೆಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದನ್ನು ಈ ರೀತಿ 2 ಸೈಡು ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾದ ಪೌಷ್ಟಿಕರವಾದಂತಹ ಆರೋಗ್ಯಕರವಾದಂತಹ ಅಕ್ಕಿ ತಾಲಿಪಟ್ಟಿನ ಜೊತೆಗೆ ಕಾಯಿ ಚಟ್ನಿ ಜೊತೆಗೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಸೊ ಇದಕ್ಕೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್. ಸೊ ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಒಳ್ಳೆ ಆರೋಗ್ಯಕರವಾದಂಥ ಪೌಷ್ಟಿಕರವಾದಂತಹ ಇನ್ಸ್ಟೆಂಟಾಗಿ ಅಕ್ಕಿ ತಾಲಿಪಟ್ಟಿನ ಈ ಒಂದು ಪೌಷ್ಟಿಕ ಅಡುಗೆನ ನೀವು ಕೂಡ ನಿಮ್ಮ ಮನೆಯವರೊಂದಿಗೆ ಸವಿರಿ, ಸ್ನೇಹಿತರೊಂದಿಗೆ ಸವಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿಮಗೆ ಪ್ರೊಸೆಸರ್ ಯಾವ ರೀತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇದೇ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ತಿಂದು ಸವಿದು ನಿಮ್ಮ ರುಚಿನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.